ಕರ್ನಾಟಕ ದಿ ರಿಯಲ್ ರಿಯಾಲಿಟಿ ಶೋ ಸಿಟಿಜನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಸಿಟಿಜನ್ಸ್, ಇಂದು ಬೆಳಗ್ಗೆ ನಾವು ನಮ್ಮ ಸಿಟಿಜನ್ಸ್ಗೆ ಒಂದು ಟಾಸ್ಕ್ ಕೊಟ್ಟಿದ್ವಿ, ಕಾಲಾಯ ತಸ್ಮೈ ನಮಃ ಅಂತ. ಈ ಟಾಸ್ಕಿನ ವಿಶೇಷತೆ ಏನಂದ್ರೆ, ಯಾರು ಅವರ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಗಳಿಗೆ ಸೇರಿಸ್ತಾರೋ ಅದ್ರ ಬಗ್ಗೆ. ಇವತ್ತು ನಾವು ತಪ್ಪು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳು ನಮಗೆ ತಪ್ಪು ಮಾಡ್ತಾರೆ ಅನ್ನೋದೇ ಇವತ್ತಿನ ಒಂದು ಸಾರಾಂಶ. ಒಂದೊಂದು ಹೆಜ್ಜೆಗಳಿಂದ ನಮ್ಮ ಜೊತೆ ಇದ್ದು, ಫಸ್ಟಿಂದ 10th ಸ್ಟ್ಯಾಂಡರ್ಡ್ ಒಂದೊಂದು ಎಕ್ಸಾಮ್ಗೂ ನಮ್ಮ ಹಿಂದೆ ಇದ್ದು, PUC ಮಾಡಿಸಿ, CET ಮಾಡಿಸಿ, ಎಕ್ಸಾಮ್ ಮಾಡಿಸಿ, ಒಂದೊಂದು ಥರನೂ ಎಲ್ಲ ಕ್ಷಣಗಳಲ್ಲೂ ನಮ್ಮ ಜೊತೆ ಇದ್ದು, ಇವತ್ತು ಎಷ್ಟೋ ಜನ ಬೆಸ್ಟ್ ಆಫ್ ದಿ ಬೆಸ್ಟ್ CET ಬರೆದು MS ಮಾಡೋಕ್ಕೆ ಬೇರೆ ದೇಶಕ್ಕೆ ಹೋಗ್ತಾರೆ. ಅದಕ್ಕೆ ಕಾರಣ ಮನೇಲಿರೋ ಪೇರೆಂಟ್ಸ್. ಅವರು MS ಮಾಡೋಕ್ಕೆ ಹೋದ್ಮೇಲೆ ಆ ದೇಶದ ಒಂದು ಕಲ್ಚರ್ಗೆ ಅಡಾಪ್ಟ್ ಆಗ್ಬಿಟ್ಟಿರ್ತಾರೆ. ಕೊನೆಗೆ ಅವ್ರು ಬರೋದೇ ಅವ್ರ ತಂದೆ ತಾಯಿ ಜೀವ ಬಿಟ್ಟ ಮೇಲೆ. ಇದು ನಮ್ಮ ಸಿಟಿಸನ್ಸ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಆ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಟಾಸ್ಕನ್ನು ತಗೊಂಡಿದ್ದೀವಿ. ಏನನ್ಸುತ್ತೆ ಗುರು? ಸರ್, ಅವ್ರ ಮಾತಿನ ಮೂಲಕ ನಾನು ಒಂದು ತಿಳ್ಕೊಂಡಿದ್ದೇನು ಅಂದರೆ, ಅವರಿಗೆ ಈ ವೃದ್ಧಾಪ್ಯದಲ್ಲಿ ಅವ್ರಿಗೆ ಬೇಕಾಗಿರೋದು ಒಂದೇ ಒಂದು ಸರ್, ಯಾವುದೇ ದುಡ್ಡು ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಪ್ರೀತಿ ಮಾತು ಅಷ್ಟೇ. ಈಗ ಅವರು ಹೇಳೋ ಪ್ರಕಾರ ನಾನು ಏನು ತಿಳ್ಕೊಂಡಿದ್ದೆ, ಈ ಮಕ್ಕಳುಗಳು ಏನಂದರೆ ಒಂದು ಬ್ಯಾಂಕಿಗೆ EMI ಕಟ್ಟೋ ಥರ ತಂದೆ ತಾಯಿನ ಸಾಕ್ತಾ ಇದ್ದಾರೆ. ಅವ್ರ ಜೊತೆಲಿ ಇರಬೇಕು, ಅವ್ರಿಗೆ ಪ್ರೀತಿ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಗಳಿಗೆ ಒಂದು 3,000 ಸಾವಿರ ಕೊಟ್ಬಿಟ್ರೆ ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ, ಒಂದು EMI ಕಟ್ಟೋ ಥರ ನೋಡ್ತಾ ಇದ್ದಾರೆ ಸರ್. ಅವ್ರಿಗೆ ಫ್ಯಾಂಟಾಸ್ಟಿಕ್ ಆಗಿ ಹೇಳಿದ್ರಿ ಗುರು, EMI ಥರ ಆಗ್ಬಿಟ್ಟಿದ್ದಾರೆ ತಂದೆ. ಹೌದು ಸರ್. ಗುರುರಾಜ್, ಹಣ್ಣುಗಳು ತಿಂದರೆ ಕಾಯಿಲೆಗಳು ಬರಲ್ಲ ಅಜಯ್. ನೋಡಿ, ಕಾಂಪಿಟೇಷನ್ ಮೇಲೆ ಕೊಡ್ತಾ ಇದೀವಿ ನೋಡಿ ಅಜಯ್, ತಿನ್ನೇಜಿ. ಇಲ್ಲ ತಿನ್ನಿ ಆರಾಮಾಗಿ ತಿನ್ನಿ ಅಜಯ್. ಮಲ್ಕೊಳ್ಳಿ, ನಾನು ಅಟ್ಲೀಸ್ಟ್ ಒಂದು ಕೈಲಾಗಿಸಿ. ಪ್ರಪಂಚದಲ್ಲಿ ಗ್ರೇಟೆಸ್ಟ್ ಥಿಂಗ್ ಎಷ್ಟು ಕೊಟ್ಟರು ಸಿಕ್ಕಲ್ಲ, ಅಮ್ಮ ಅಲ್ವಾ? ತಾಯಿ ಅನ್ನೋದು ಬಹಳ ಅಮೂಲ್ಯವಾದ ವಸ್ತು, ಅದನ್ನ ನಾವು ಕಾಪಾಡ್ಕೋಬೇಕು. ನಾನು ಎಷ್ಟೇ ಕಷ್ಟದಲ್ಲಿ, ಎಷ್ಟೇ ಸುಖವಾಗಿರಲಿ, ಚೇಂಜ್ ಆಗಿರೋ ವ್ಯಕ್ತಿ ಅಂದ್ರೆ ನಮ್ಮ ತಾಯಿ ಸರ್. ನಾನು ನೋವಲ್ಲಿದ್ದಾಗಲೂ ಜೊತೆಲಿ ಇದ್ರು, ನಾನು ಸಂತೋಷವಾಗಿದ್ದಾಗಲೂ ಜೊತೆಲಿ ಇದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನೋವಾಯ್ತು ಸರ್. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಲ್ವಾ? ಯಾವತ್ತೇ ಒಂದ್ ದಿವಸ ಹೋಗಿ ಹತ್ರ ಏನ್ ಪ್ರಯೋಜನ? ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ ನೀವು 12 ಜನಕ್ಕೆ ಅವೇರ್ನೆಸ್, ಅವ್ರ 12 ಜನಕ್ಕೆ ನಮ್ಮ ಸಿಟಿಜನ್ ಕಾನ್ಸೆಪ್ಟ್ ನೆನಪಿದೆ ಅಲ್ವಾ? ಅದು ತುಂಬಾ ನಂಗೆ ರಘು ಬಾಯಿಂದ ಕೇಳ್ಬೇಕೇನೋ ಒಳ್ಳೆ ಮಾತುಗಳು ಇವತ್ತು. ಸರ್, ಖಂಡಿತವಾಗ್ಲೂ ವಾತ್ಸವದಲ್ಲಿ ನನಗೆ ನಮ್ಮ ಅಜ್ಜಿ ತಾತನ್ಗೆ ನಾನು ಆ ಥರ ಹೆಲ್ಪ್ ಮಾಡೋ ಅವಕಾಶ ನನಗೆ ಸಿಗ್ಲೇ ಇಲ್ಲ ಇವತ್ತವರೆಗೂ. ಏನ್ ಮಾಡಿದ್ದೀರಾ ಅವರು? ನೀವು ನನ್ನ ಮಗ ನನ್ನ ಮನೆಗೆ ಹೋಗಿದ್ರು ಇಂಥ ಒಂದು ಮಾಡಿ ರೆಡಿ ಇರ್ತಾನಪ್ಪ ಅಂತ ಏನ್ ಮಾಡಿದ್ದೀರಾ ಸರ್? ಅವ್ರಿದ್ದಾಗ ನಾನೇನು ಅಷ್ಟೊಂದು ಕೇರ್ ತಗೊಂತಿರ್ಲಿಲ್ಲ, ಬಟ್ ನಮ್ಮ ತಂದೆ ತಾಯಿ ಹೊರಗಡೆ ಹೋದಾಗ ನನ್ಗೆ ಇಷ್ಟಂತ ಅಶೂರೆನ್ಸ್ ಇದೆ, ಇಲ್ಲಿಂದ ಹೋದ್ಮೇಲೆ ನೀವು ಸಖತ್ತಾಗಿ ಕೇರ್ ತಗೊಳ್ತೀರಾ? ಖಂಡಿತವಾಗ್ಲೂ ಸರ್ ತಗೊಂತೀನಿ. ಅದೇನ್ ಗೊತ್ತಾಗಿದೆಯೋ ಗೊತ್ತಾಗಿಲ್ವಾ, ನಾವು ಕ್ಲಿಪ್ಪಿಂಗ್ಸ್ ನೋಡೋಣ. ನಿಮ್ಮ ಮಕ್ಳ ಹತ್ರ ಹೋಗ್ಬೇಕು ಅಂತ ಏನು ಅನ್ನಿಸ್ಲಿಲ್ವಾ? ಯಜಮಾನ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಒಂದು ನಿಮಿಷ ನೀವು ಇರೋ ಜಾಗನೆಲ್ಲ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಡ್ತೀನಿ. ತಣ್ಣಗಾಗ್ಬಿಟ್ಟಿದೆ ಸಾರು. Raghu, do the work so perfectly so that others should not be doing the same work again. ನೀವು ಕಂಪ್ಲೀಟ್ ಆಗಿ ಮಾಡಲಿಲ್ಲ ಅಂದ್ರೆ ಅದೇ ಕೆಲಸ ಇನ್ನೊಬ್ರು ತಿರ್ಗಾ ಮಾಡ್ಬೇಕಾಗುತ್ತೆ. ನೀವು ಕಾಟಾಚಾರಕ್ಕೆ ಎರಡು ನೀವು ಕಂಫರ್ಟಬಲ್ ಆಗಿ ಫೀಲ್ ಮಾಡಿ ಅಂತಾನೆ ಕಳಿಸಿ. ನಿಜವಾಗ್ಲೂ ಕಾಟಾಚಾರಕ್ಕೆ ಮಾಡಿಲ್ಲ, ತಿನ್ಸಕ್ಕಾಗಲ್ವಾ? ತಿನ್ಸಕ್ ಹೋಗ್ಲೇ ಬರ್ರಿ ಸರ್. ನಾನು ಹೇಳಿದ್ನಲ್ಲ, ನಾನು ತಿನ್ಸ್ ತೋರಿಸ್ಲಾ ನಿಮ್ಗೆ? ಅವರಿಗೆ ಅವರು ತುಂಬಾನೇ ಮೇಲಿಂಗೆಲ್ಲ ಮಾಡ್ತೀವಿ ಸರ್. ಅಸಹ್ಯ ಇಲ್ಲ ರೀ? ನನಗೂ ಅಸಹ್ಯ ಇಲ್ಲ ಸರ್, ಖಂಡಿತವಾಗ್ಲು. ನೀನ್ ಎದ್ ನಿಂತ್ಕೊಂಡು ತಿನ್ಸ್ಬೇಕಿತ್ತು. ಅವ್ರು ಕಂಫರ್ಟಬಲ್ ಇರಲ್ಲ ರೀ, ಅವ್ರ ಮಕ್ಕಳೇ ತಿನ್ಸಿರಲ್ಲ, ಅವ್ರ ಹಳೆ ನೆನಪುಗಳು ಬರ್ತಾ ಇರುತ್ತೆ, ನೋವಾಗ್ತಾರೆ. ಯಾರೋ ಒಬ್ರು ಸಡನ್ ಆಗಿ ಬಂದು ತಿನ್ಸಕ್ ಬಂದ್ರೆ ತಿನ್ಬಿಡ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್, ನಿನಗೆ ಯಾರೋ ಒಬ್ರು ಬಂದು ಸಡನ್ ಆಗಿ ತಿನ್ಸಕ್ ಬಂದ್ರೆ ತಿನ್ಬಿಡ್ತೀರಾ? ನೀವು ಮಾಡಿದ್ರಲ್ಲಿ ತುಂಬಾ ತಪ್ಪಿದೆ. ಶೋಗಲ್ಲ 2 ತುತ್ತು ತಿನ್ಸ್ಬಿಟ್ಟು 2 ತುತ್ತು ಶುರು ಮಾಡಿಸ್ಬಿಟ್ಟು ನಿಲ್ಸಿದ್ರೆ ಅದ್ರಲ್ಲಿ ಆಗೋ ಅಷ್ಟು ನೋವು ಎಲ್ಲೂ ಆಗಲ್ಲ. ಒಂದು ತುತ್ತಲ್ಲ ತುಂಬಾ ಖುಷಿ. ತಿನ್ನೋವರೆಗೂ ಕೂತಿದ್ರ ಹೋಗ್ಲಿ ನೀವು? ಬೆಡ್ಶೀಟ್ ನ ಸ್ಪ್ರೆಡ್ ಮಾಡಿ ನೀಟಾಗಿ ಯಾವತ್ತನ ಒಂದ್ ದಿವಸ ನೀವು ಮಡ್ಸಿದ್ರಲ್ವಾ ಬೆಡ್ಶೀಟ್ ನ ನಿಮ್ಮ ಮನೇಲಿ? ಇದನ್ನ ಫೀಲ್ ಮಾಡ್ಕೊಂಡು ಅದ್ ಫೀಲ್ ಮಾಡ್ಕೊಂಡು ಅಂತ ಹೇಳೋದಲ್ಲ. ಯಾರಿಗೆ ಊಟ ಕೊಟ್ರೆ ಕಂಪ್ಲೀಟ್ ಆಗಿ ಊಟ ಕೊಡ್ಬೇಕು. ನಾನ್ ಕೊಂಡಿದ್ದು ಊಟ ಅವ್ರ ಇಚ್ಛೆ, ನೋಟ ಪರದ ಇಚ್ಛೆ ಅಂತಾರೆ. ಸೊ ನಾನು ಒಂದೆರಡು ತುತ್ತು ತಿನ್ಸಕ್ ಪ್ರಯತ್ನ ಪಟ್ಟೆ, ಬಟ್ ನನಗೆ ತಿನ್ಸಕ್ ನ್ಯಾಕ್ ಗೊತ್ತಾಗ್ಲಿಲ್ಲ. ಸೊ ನಾನು ಹಿಂಸೆ ಕೊಡಕ್ ಇಷ್ಟ ಆಗ್ಲಿಲ್ಲ. ಯು ನೀಡ್ ನ್ಯಾಕ್ ಟು ಫೀಡ್ ಸಂಬಡಿ. ಸೀರಿಯಸ್ ನಾನು ನಿಜ ಒಪ್ಕೊಂತ ಇದ್ದೀನಿ. ನಾನು ಇವತ್ತರೂ ಯಾರಿಗಾಗ್ಲಿ ಅದು ಯಾವ ತರ ತಿನ್ಸೋದು ಅದೆಲ್ಲ ನಿಮಗೆ ತಿನ್ಸ ಬೇಸ ಇಲ್ಲ, ದುಡ್ದ ಬೇಸ ಇಲ್ಲ, ಜಲ್ದಿ ಎದ್ದ ಬೇಸ ಇಲ್ಲ. ಬೆಳಿಗ್ಗೆ ನಿಮಗೆ ನಮ್ಮ ಕರ್ನಾಟಕದಲ್ಲಿರೋ 7 ಕೋಟಿ ಜನ ವಾಚ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡಿರೋಂಥ ಕೆಲಸ ಅವರು ಸರಿ ಅಂತ ಹೇಳ್ತಾರ? ನಾನು ಒಂದೇ ಇಂಟೆನ್ಷನ್ ಸರ್, ನನಗೆ ಅವ್ರಿಗೆ ಕಷ್ಟ ಕೊಡಬಾರ್ದು, ನಾನು ತಿನ್ಸೋಂಥದ್ದು ಅವ್ರಿಗೆ ಹಿಂಸೆ ಆಗೋದು. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಬೆಳಗ್ಗೆ ಹೇಳಿದ್ದೆ ರಘು ನಿಮಗೆ, ಯು ಹ್ಯಾವ್ ಟು ಫೀಲ್ ಅಂತ. ಫೀಲಿಂಗ್ ಇದ್ರೆ ತಿನ್ಸ್ಬೋದು, ಈಸಿ. ಮೂರ್ತಿ, ನನ್ನಿಂದ ಸ್ವಲ್ಪ ದ್ರೋಹನ ಆಗೈತೆ ಸರ್. ನಮ್ಮ ತಂದೆ ನಮ್ಮ ತಾಯಿಗೆ ತುಂಬಾ ಕುಡ್ಕೊಂಬಂದು ಚೆನ್ನಾಗಿ ಹೊಡೆಯೋರು. ನಾನು ಅವಾಗ ಸಖತ್ ಭಯ ಬೀಳ್ತಿದ್ದೆ. ಆಮೇಲೆ ನಾನು ಸ್ವಲ್ಪ ದೊಡ್ಡವಾದಾಗ ಆರೋಗ್ಯ ಕೆಟ್ಟೋಯ್ತು. ಅವ್ರ ಸಾಯೋ ಟೈಮಲ್ಲೂ ನಾನು ದ್ವೇಷ ಇಟ್ಕೊಂಡು ಹೊಡಿತಿದ್ದು. ನಾನು ಅವ್ರಿಗೆ ಏನು ಹೆಲ್ಪ್, ನಾನು ಅವ್ರಿಗೆ ಸೇವೆ ಏನು
ಪಶ್ಚಾತ್ತಾಪ ಪಡಬೇಕು ಮನುಷ್ಯ ತಪ್ಪು ಮಾಡಿದ್ಮೇಲೆ. ಆ ಪಶ್ಚಾತ್ತಾಪ ನಾವು ಇವತ್ತು ನಮ್ಮ ಮೂರ್ತಿಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಸಿಟಿಸನ್ಸ್, ಇವತ್ತು ನಾವು ಮೂರ್ತಿನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಿಮಗೆ ನಮ್ಮ ಸಿಟಿಸನ್ ಮೂಲಕ ನಿಮಗೆ ಮೆಸೇಜ್ ಕೊಡ್ತಾ ಇರೋದೇನು ಅಂದರೆ, ದಯವಿಟ್ಟು ಮೂರ್ತಿ ತಂದೆ ಮಾಡಿದಾಗೆ ನೀವು ದಯವಿಟ್ಟು ಕುಡಿಬೇಡಿ, ನಿಮ್ಮ ಹೆಂಡತಿದಿರು ಮಾತ್ರ ಹೊಡಿಬೇಡಿ. ಏನು ಪ್ರೊವೈಡ್ ಮಾಡಬೇಕು ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ ಪ್ರೊವೈಡ್ ಮಾಡಿ. ನೀನು ಡೈಲಿ ಎಕ್ಸರ್ಸೈಸ್ ಮಾಡಬೇಕು. ಹಿಂಗೆ ಕೈ ತಿರ್ಸಿ ಮಾಡಿದಾಗೆ ನೀನು ನಡೆಯೋಕ್ಕಾಗೋದು. ಹಿಂಗೆ ಮನ್ಕೊಂಡ್ರೆ ನೀನು ತಿರ್ಗಾ ನೋವು ಅಂತ ಅಳ್ತೀಯ. ಆಯ್ತಾ, ನನ್ನ ತಾತನ ಕಲ್ಸ್ಕೊಟ್ಟಿದ್ದೀನಿ, ಇವ್ರಿಗೆ ಕಲ್ಸ್ಕೊಟ್ಟಿದ್ದೀನಿ. ತಾತ, ನಾನು ನಿಮ್ಗೋಸ್ಕರ ಒಂದು ಬೊಬ್ರುವನ ಸಾಂಗ್ ಆಡ್ಬಿಡ್ಲಾ? ಬೊಬ್ರುವನ ಸ್ಟೋರಿ ಸಾಂಗ್ ಆಗ್ಬಿಡ್ಲಾ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಮೂರ್ತಿ ಏನೋ ಹಾಡು ಹೇಳ್ತಾ ಇದ್ರಿ ಮೊದಲನೇ ದಿವಸ, ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನು ಬಿಡಬೇಡಿ ಅಂತ. ನೆನ್ಪಿದ್ಯಾ? ಚೆನ್ನಾಗಿ ಆಡಿದ್ರಿ ಅವತ್ತು. ಇನ್ನೊಂದ್ಸತಿ ಆಡಿ. ಬರ್ತಾ ಇಲ್ಲ ಸರ್, ನಿಮ್ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ ಮೂರ್ತಿ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋ ಲಾರಿ ಹಿಂದೆ ಬರೆದವ್ರೆ ತತ್ವಜ್ಞಾನಿ ಅಂತ ತಿಳಿಬೇಡ. ಆಮೇಲೆ ನನಗೆ ಟಾಸ್ಕ್ ಹೋದ ತಕ್ಷಣ ಸರ್ ನನಗೆ ಅವರು ನನ್ನ ಮನಸ್ಸಲ್ಲಿ ಇದ್ದಿತ್ತು, ಅವ್ರು ಮೊದಲೇ ಅಲ್ಲಿ ಇರೋರಿಗೆ ಸಖತ್ ದಿನಗ ಬೆಳಗ್ಗೆ ಇದ್ರೆ ನೋವು ತಿಂತಾ ಇರ್ತಾರೆ ಅಂಥವ್ರು. ನಾನು ಯಾವತ್ತೂ ಅವ್ರಿಗೆ ಏನು ಕಷ್ಟ ಅಂತ ಕೇಳೋದೇ ಬೇಡ. ಅವ್ರಿಗೆ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅವ್ರ ಕೈಲಿ ಅವ್ರ ಮನ್ಸಿಗೆ ತೃಪ್ತಿ ಪಡಿಸ್ಬೇಕು, ಅವ್ರ ಕಷ್ಟ ಸುಖ ಏನಾದರೂ ಸೇವೆ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಇಟ್ಕೊಳ್ಳೋದೆ. ಅದು 100% ನಾನು ಮಾಡ್ಬೋದು ಅಂತ ನನ್ನ ನಂಬಿಕೆ ಇದೆ ಸರ್.